Hello to all Nenapo collecting people. Here's a little memory that I have captured in this weekend, and I thought you would enjoy seeing it with me. You're going there. It was this lazy afternoon in my native. The sun was warm but soft, and we decided to go near the backwaters. And this place was really calm, just the sound of water and the wind. That's it. And then, right in the middle of the backwater, there was this one beautiful tree standing alone. It looked so peaceful, like it had been there forever. And we kept looking at it for a while, and then we thought, okay, let's go there. So we slowly walked through the water to reach it. And when I stood near the tree, everything just felt so quiet and relaxing. I don't know. It was one of those simple moments that just made me feel calm inside. I just relaxed like anything there. We were surrounded by ripples and soft breeze. I felt a peace I hadn't felt in a long time. She's the captain. Captain, say hi. Hi. Before I show you more of this place, I want you to meet my cousin Nivedita. She is an Anganwadi teacher here, and through her work, she is deeply connected with the people and the community. I wanted you to hear from her and how she sees these people and the place and what it feels so special to like it to live here so close to nature every single day. ಆಕ್ಚುಲಿ 1.5 ವರ್ಷ ದಾಟ್ತು, ಡಿಸೆಂಬರ್ಗೆ 2 ವರ್ಷ ಆಗುತ್ತೆ. ತುಂಬಾ ಖುಷಿ ಆಗ್ತಿದೆ ಮೋರಿ ಮಕ್ಕಳು ಡ್ಯೂಟಿ ಮಾಡ್ತಾ ಇರೋದು. ಚೆನ್ನಾಗಿದೆ, ಮಕ್ಕಳ ಜೊತೆ ಮಕ್ಕಳಾಗಿರೋದು ಒಂದು ತುಂಬ ಖುಷಿ ಅನ್ಸುತ್ತೆ. ಹಂಗೆ ಹೋಗ್ತಾ ಇದೆ, ನಾವು ಒಂಥರ ಮಕ್ಕಳಾಗಿದ್ದೀವಿ. ಊರೆಲ್ಲ ಇಷ್ಟ ಆಗಿದ್ಯಾ? ಊರೆಲ್ಲ ತುಂಬಾ ಇಷ್ಟ ಆಗಿದೆ. ಅವರೆಲ್ಲ ಅಮ್ಮನ ತರ ಇದ್ದಾರೆ, ಎರಡನೇ ತಾಯಿ ಅಂದ್ರೆ ತಪ್ಪಾಗಲ್ಲ. ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಮಕ್ಕಳುಗಳು ಅಷ್ಟೇ. ಅಮ್ಮ, ಒಂದು ತಂಗಿ ಎಲ್ಲರೂ ಸಿಕ್ಕಿದ್ದಾರೆ ನನಗೆ. ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಟೀಚರ್ ಅಂತ ಖುಷಿ ಆಗುತ್ತೆ. ಮನೆಗೆ ಹೋಗೋದಕ್ಕೆ ಮನ್ಸಾಗಲ್ಲ, ಇಲ್ಲಿರೋಣ ಅನ್ಸುತ್ತೆ. ಬೆಳಿಗ್ಗೆ ಬೇಗ ಅದ ಹೊಡ್ಕೊಂಡು ಬೇಗ ಓಡ್ ಬಂದ್ಬಿಡೋಣ ಅಂತ ಅನ್ಸುತ್ತೆ. ಬೇಡ ಇವತ್ತು ಡ್ಯೂಟಿ ಹೋಗೋದು, ಅವ್ರು ಸರಿ ಇಲ್ಲ, ಇನ್ನೊಂದು ಮತ್ತೊಂದು ಅಂತಾರೆ, ಯಾವ ಫೀಲು ಅನ್ಸಲ್ಲ. ಇದು ಬಂದ್ಬಿಟ್ಟು ಬ್ಯಾಕ್ ವಾಟರ್, ಓಕೆನಾ? ಬ್ಯಾಕ್ ವಾಟರ್ದು ಮಧ್ಯದಲ್ಲಿ ಚಂದದ್ದು ಮರ ಇದೆ. ಹಾಯ್ ಮಾಡಿ. ಇವರಿಬ್ರು ನಮ್ ಕ್ಯಾಪ್ಟನ್ ಆಯ್ತಾ, ಕಾಪಾಡ್ತಿರೋದು. ಇವತ್ತು ಹೋಲ್ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಈ ಟ್ರಿಪ್ ನ ಪ್ಲಾನ್ ಮಾಡ್ಕೊಂಡಿರೋದು. ಸ್ವಲ್ಪ ಫೀಲ್ ಆಗ್ತಾ ಇದೆ, ಬಟ್ ಮೂವ್ ಆಗ್ತಿರೋದು ಮಾತ್ರ ವಾಟರ್. ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಲುತ್ತ ತೆರೆಯ ಮೇಲ್ಗಡೆ ಹಾಯಲಿ, ಬೀಸು ಗಾಳಿಗೆ ಬೀಳುತ್ತೆ. ತೆಗಿತಿದ್ದೀನಿ, ಹಿಂದೆ ಬರ್ತಾ ಇದೆಯಾ? ಜೋರ ಕೂಗಿ ಎಲ್ಲರೂ. ಇಲ್ಲಿ ನಾವು ಎಷ್ಟೇ ಕೂಗಿದ್ರು ಅಬ್ಬರ್ಸಿದ್ರು ಒಂದೇ ಒಂದು ಜನ ಇಲ್ಲ. ಅವರಿಬ್ರು ಟಾಮ್ ಅಂಡ್ ಜೆರಿ ತರ ಆಡ್ತಿದಾರ ಆಗಿಂದನೂ.
ಏನಂತಂದ್ರೆ ಇವನ್ ಪ್ಲಾನ್ ಏನಂದ್ರೆ ಇವನಿಗೆ ಕೈ ಸುಸ್ತಾಯ್ತಂತೆ ಇವಾಗ ಹೊಡಿಲಿಕ್ಕೆ, ದೋಣಿ ಹೊಡಿಲಿಕ್ಕೆ. ಸೊ ಪಾಪ ಇವಳಲ್ಲಿ ಕಷ್ಟ ಪಟ್ಕೊಂಡು ದೋಣಿ ಹೊಡಿತಾ ಇದ್ರೆ ಇವನು ಈ ಫಸ್ಟ್ ದೋಣಿನ ಇಟ್ಕೊಂಡು ಆರಾಮಾಗಿ ಬರ್ತಾ ಇದ್ದಾನೆ. ಆರಾಮಾಗಿ ಬರ್ತಾ ಇದೀವಿ. ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ ಗೊತ್ತಾಯ್ತು, ಹೆಣ್ಮಕ್ಳೇ ಸ್ಟ್ರಾಂಗು. ಹೆಣ್ಮಕ್ಳೇ ಸ್ಟ್ರಾಂಗ್, ಗಂಡ್ಮಕ್ಳೇ ಸ್ಟ್ರಾಂಗ್ ಅಂತ. ಏನ್ ಮನೆ ಆ ಕಡೆ ಒಂದು ಇದೆ. ಸೊ ಅವ್ನ ಪ್ಲಾನ್ ಬಂದ್ಬಿಟ್ಟು ನಾವು ಅದ್ರ ಮೇಲೆ ಒಂದು ಟೈಮ್ ಕುತ್ಕೊಂಡು ಹೋಗೋಣ ಅಂತ. ಬಟ್ ಇಲ್ಲಿರೋ ಮುಳ್ಳು ಅದೆಲ್ಲ ನೋಡ್ತಾ ಇದ್ರೆ ಯಾಕೋ ಅದು ಸಕ್ಸಸ್ಫುಲ್ ಆಗೋ ಥರ ಕಾಣಿಸ್ತಿಲ್ಲ. ಹಾಗಾಗಿ ನಾವು ವಾಪಸ್ ಹೋಗ್ಬೇಕಾಗಿದೆ. ಸೊ ನಾವು ಈಗ ಆಲ್ರೆಡಿ ಇಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ಆಯ್ತಾ. ಈಗ ನಾವು ಹೋಗ್ಬೇಕಾಗಿರೋದು ಈ ಡಿರೆಕ್ಷನ್ ಅಲ್ಲಿ. ಒಂದ್ ತಪ್ಪಿ ನಾವೇನಾದ್ರೂ ತೆಪ್ಪದಿಂದ ಕೆಳಗಡೆ ಬಿದ್ದಿದ್ರೆ ಎತ್ತಕ್ಕೆ ನಮ್ ಕ್ಯಾಪ್ಟನ್ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಆದ್ರೂ ಏನೋ ಧೈರ್ಯ ಮಾಡಿ ಹೋಗಿದ್ವಿ. ಮನೇಲಿ ಇವಾಗ ಈ ವಿಡಿಯೋ ನೋಡ್ದಾಗಂತೂ ಒಂದ್ ರೌಂಡ್ ನನ್ಗೆ, ಒಂದ್ ರೌಂಡ್ ಅವಳಿಗೆ, ಇಬ್ರಿಗೂ ಚೆನ್ನಾಗಿ ಮಂಗಳಾರತಿ ಆಗತ್ತೆ. ಆದ್ರೂ ಕೂಡ ನಾವಿಬ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ನ. ತುಂಬಾ ಚೆನ್ನಾಗಿತ್ತು. ನಾನು ಅವ್ರ ಹತ್ರ ಕೇಳಿದೆ, ಸ್ವಲ್ಪ ದೂರ ಹೋದ್ಮೇಲೆ ನಾನು ಒಂದು ಸ್ವಲ್ಪ ಊಟ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳೇನೋ ಧೈರ್ಯ ಮಾಡಿಕೊಟ್ಲು. ನಾನು ಟ್ರೈ ಮಾಡಿದೆ ಆದಷ್ಟು ಅದನ್ನ ಓಡಿಸ್ಲಿಕ್ಕೆ. ಅಷ್ಟೆಲ್ಲ ಕಲೆ ನಮಗಿಲ್ಲ, ಆದರೆ ಏನೋ ಒಂದು ಸ್ವಲ್ಪ ಹಾಗೆ ಹಿಂಗೆ ಮಾಡಿ ಟ್ರೈ ಮಾಡಿ ಹೋದೆ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಯಾ, ಐ ಎಂಜಾಯ್ಡ್ ಇಟ್ ಅ ಲಾಟ್. ಐ ಥಿಂಕ್ ಐ ಸೆಡ್ ಇಟ್ ಮೆನಿ ಟೈಮ್ಸ್. So that was today's little adventure. It felt so good to slow down and just be in the moment. And that's how our little adventure of afternoon by the backwater has been ended. Calm, peacefully and full of stories. I hope you felt that quiet beauty through this video. And thank you for watching. I'll see you in the next time with another beautiful place and with a beautiful adventurous story. And this is Nilika Captures, born from memories, built on love. ಒಳಗಾಕಿ ನೀವು ಇಟ್ಕೊಳ್ಳೋದು ಸರಿ ಇಲ್ಲ.